Good morning. Yes. ಸೊ ಡ್ರ್ಯಾಗನ್ ಫ್ರೂಟ್. ಸೊ ಈ ಒಂದು ಬೆಳೆಯಲ್ಲಿ ಸಾವಯವವಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಿಕೊಂಡು ಒಂದು ಅದ್ಭುತವಾದಂಥ ಇಳುವರಿಯನ್ನ ಪಡ್ಕೊಳ್ಳೋದು ಹೇಗೆ? ಸೊ ಯಾವೆಲ್ಲ ಗೊಬ್ಬರಗಳನ್ನ ಎಷ್ಟೆಷ್ಟು ಕೊಡಬೇಕಾಗತ್ತೆ? ಸೊ ಎಷ್ಟು ತಿಂಗಳಿಗೊಮ್ಮೆ ಕೊಡಬೇಕಾಗತ್ತೆ? ಸೊ ಯಾವ್ದ್ಯಾವ್ದು ಕೊಡಬೇಕಾಗತ್ತೆ? ಹೇಗೆ ಕೊಡಬೇಕು? ಸೊ ಅವೆಲ್ಲವನ್ನು ಕೂಡ ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡ್ರ್ಯಾಗನ್ ಫ್ರೂಟ್ ಹೇಳೋದಾದ್ರೆ ಇದು ಒಂದು ಹರ್ಬೇಷಿಯಸ್ ಪೆರನಿಯಲ್ ಕ್ಲೈಂಬಿಂಗ್ ಕ್ಯಾಕ್ಟಸ್. ಸೊ ಇದು ಒಂದು ಸೈಂಟಿಫಿಕಲಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಓಕೆ, ಸೊ ಡ್ರ್ಯಾಗನ್ ಫ್ರೂಟ್ ಆ ಒಂದು ಪ್ಲಾಂಟ್ ಬಗ್ಗೆ. ಸೊ ಆ ಒಂದು ಗ್ರೂಪ್ ಸೇರುವಂಥ ಒಂದು ಹಣ್ಣು ಇದು. ಸೊ ಇದು ಡ್ರೈ ಟ್ರಾಪಿಕಲ್ ಕ್ಲೈಮೇಟ್ ಇರಬೇಕು. ಅಂದ್ರೆ ಇದ್ರೊಂದು ಅವರೇಜ್ ಟೆಂಪರೇಚರ್ 20 to 29 ಡಿಗ್ರಿ ಸೆಲ್ಸಿಯಸ್ ಇದ್ರೆ ತುಂಬಾ ಆಪ್ಟಿಮಮ್ ಅಂತ ನಾವು ಹೇಳ್ತೀವಿ. ಸೊ ಸೂಕ್ತವಾಗಿರುವಂತಹ ವಾತಾವರಣ ಅಂತ. ಸೊ ಈ ಒಂದು ಬೆಳೆ ಅಥವಾ ಈ ಒಂದು ಗಿಡ ಏನಿದೆ ಇದು 38 to 40 ಡಿಗ್ರಿ ಸೆಲ್ಸಿಯಸ್ ತನಕನು ಹೀಟ್ ಅನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಇದಕ್ಕಿರುತ್ತೆ. ಇಫ್ ಇನ್ ಕೇಸ್ ಟೆಂಪರೇಚರ್ ಅಂದ್ರೂ 0 ಡಿಗ್ರಿ ಸೆಲ್ಸಿಯಸ್ ಆಯಿತು ಅಂದ್ರೂ ಕೂಡ ಕೆಲವು ಸಮಯದ ತನಕ ಆ 0 ಡಿಗ್ರಿಯನ್ನು ಕೂಡ ತಡ್ಕೊಳ್ಳುವಂತ ಶಕ್ತಿ ಈ ಗಿಡಕ್ಕೆ ಇರುತ್ತೆ. ಓಕೆ, ತುಂಬಾ ಲಾಂಗ್ ಟೈಮ್ ಅಲ್ಲ, ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಹೆವಿ ರೈನ್ಫಾಲ್ ಇದಕ್ಕೆ ಸೂಟೇಬಲ್ ಆಗೋದಿಲ್ಲ. ಯಾಕೆಂದ್ರೆ ಹೆವಿ ರೈನ್ಫಾಲ್ ಆಯ್ತು ಅಂತಂದ್ರೆ ಸೊ ಹೂವು ಉದುರುವಂಥದ್ದು ಮತ್ತೆ ಫ್ರೂಟ್ ಡ್ರಾಪ್ ಆಗುವಂಥದ್ದಾಗತ್ತೆ. ಹಾಗೆ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಅಷ್ಟು ಸೂಕ್ತ ಅಲ್ಲ. ಸೊ ಇದಕ್ಕೆ ಸ್ಯಾಂಡಿ ಲೋಮ್ ಸಾಯಿಲ್ ತುಂಬಾ ಬೆಸ್ಟ್ ಇರುತ್ತೆ. ಮತ್ತೆ ಇದಕ್ಕೆ ತುಂಬಾ ಆರ್ಗ್ಯಾನಿಕ್ ಮ್ಯಾಟರ್ ತುಂಬಾ ಅವಶ್ಯಕತೆ ಇರುವಂಥದ್ದು. ಓಕೆ, ಸೊ ಸಾವಯವವಾಗಿ ಬೆಳೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ಈ ಒಂದು ಬೆಳೆಯನ್ನ. ಓಕೆ, ನೆಕ್ಸ್ಟ್ ಈ ಒಂದು ಬೆಳೆ ಏನಿದೆ ಸೊ ಇದು ನಾವು ಸಸ್ಯಗಳನ್ನ ಭೂಮಿಗೆ ಹಾಕಿದ ತಕ್ಷಣನೇ ಫಲವನ್ನ ಬಿಡೋದಿಲ್ಲ. ಸೊ 2 ವರ್ಷ 3 ವರ್ಷದ ನಂತರ ಏನಾಗ್ತದೆ ಫಲ ಬಿಡ್ತದೋ ಸೊ ಅದೇ ರೀತಿ ಇದು ಕೂಡ 2ನೇ ವರ್ಷ 3ನೇ ವರ್ಷಕ್ಕೆ ಫಲವನ್ನ ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಒಂದು ಮಿನಿಮಮ್ ಒಂದು ಈಲ್ಡ್ ಪ್ರಾರಂಭ ಆಗ್ತದೆ. ಮಿನಿಮಮ್ ಟು ಅವರೇಜ್ ಒಂದು ಈಲ್ಡ್ ಪ್ರಾರಂಭ ಆಗ್ತದೆ. ಒಂದು 4 ರಿಂದ 5 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಈಲ್ಡ್ ಬರುತ್ತೆ. ಈಗ ಅಡಿಕೆ ನೋಡಿ, 4 ರಿಂದ 5 ವರ್ಷ 6 ವರ್ಷದ ಅಡಿಕೆಯಲ್ಲಿ ಒಂದು ಮಿನಿಮಮ್ ಈಲ್ಡ್ ತಗೊಳ್ತೀವಲ್ವಾ. ಸೊ ಆಮೇಲೆ ಒಂದು 7-8 ವರ್ಷ 10 ವರ್ಷ ಆಗೋಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಈಲ್ಡ್ ಬರುತ್ತೆ. ಅದೇ ತರ ಕೂಡ ಡ್ರ್ಯಾಗನ್ ಫ್ರೂಟ್ ಅಲ್ಲೇನೆ 2ನೇ ವರ್ಷ 3ನೇ ವರ್ಷಕ್ಕೆ ಪ್ರಾರಂಭ ಆಗುತ್ತೆ. ಒಂದೊಳ್ಳೆ ಈಲ್ಡ್ ಕೂಡ ತಗೋಬಹುದು, ಲಾಭವನ್ನು ಕೂಡ ನೋಡಬಹುದು. ಆದರೆ ನಿಜವಾದಂತ ಒಂದು ಲಾಭವನ್ನು ನಾವು 4 ರಿಂದ 5 ವರ್ಷಗಳ ನಂತರ ನೋಡ್ಲಿಕ್ಕೆ ಸಾಧ್ಯ. ಸೊ ಈ ಒಂದು ಡ್ರ್ಯಾಗನ್ ಫ್ರೂಟ್ ಕ್ರಾಪ್ ಏನಿದೆ, ಖಂಡಿತ ಪ್ರಾರಂಭದಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇರ್ತದೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಪೋಲ್ಸ್, ಟೈರ್ಸ್, ಒಂದು ಪೋಲಿಗೆ 4 ಸಸಿಗಳು ತರಬೇಕು, ಅದೆಲ್ಲದನ್ನು ಮೇಂಟೈನ್ ಮಾಡಬೇಕು. ಸೊ ಇದೆಲ್ಲದು ಆಗ್ಬೇಕು ಅಂದ್ರೆ ಸ್ವಲ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಇರ್ತದೆ. ಮೊದಲು ಏನು 2 ರಿಂದ 3 ವರ್ಷ ಈಲ್ಡ್ ಬರುತ್ತೆ, ಅದು ಒಂದು ಸಾಮಾನ್ಯವಾಗಿ ನಮ್ಮ ಖರ್ಚು ವೆಚ್ಚಗಳಿಗೆ ಆಗುವಷ್ಟು ಅಲ್ಲಿಗಲ್ಲೇ ಮೇಂಟೈನ್ ಆಗೋಷ್ಟು ಬರಬಹುದು, ಅಥವಾ ಸ್ವಲ್ಪ ಲಾಭ ಕೂಡ ಆಗಬಹುದು ಡಿಪೆಂಡಿಂಗ್ ಅಪಾನ್ ದ ಈಲ್ಡ್. ಬಟ್ 4 ರಿಂದ 5 ವರ್ಷ ಆದ್ಮೇಲೆ ಸೊ ಒಂದು ಗುಡ್, ಓಕೆ, ತುಂಬಾ ಅಂತ ಹೇಳಲ್ಲ, ಒಂದು ಗುಡ್ ಬೆಟರ್ ಪ್ರಾಫಿಟ್ ಅನ್ನ ನೋಡ್ಲಿಕ್ಕೆ ರೈತರು ಸಾಧ್ಯ ಇದೆ. ಸೊ ಅಂಡ್ ಆಫ್ಟರ್ ಆದ್ಮೇಲೆ ಏನಾಗ್ತಾ ಹೋಗುತ್ತೆ, ಅತಿ ಹೆಚ್ಚು ಲಾಭವನ್ನ ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್, ಸೊ ಇದು ಒಂದಿಷ್ಟು ಬೇಸಿಕ್ ವಿಚಾರಗಳಾದ್ರೆ. ಸೊ ಈಗ ನಾವು ಬೆಳೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಸಸಿಗಳು ಆದ ತಕ್ಷಣ ಇದೇನ್ ಮಾಡ್ತಾರೆ, ಸಸಿಗಳನ್ನ ಒಂದು ಪ್ಯಾಕೆಟ್ ನಲ್ಲಿ ಇಡ್ತಾರೆ. ಅಂದ್ರೆ ಸಸಿಗಳು ಮಾಡುವಂಥದ್ದು ಅದ್ರದ್ದು ಸ್ಟೆಮ್ ಪಾರ್ಟ್ ಅನ್ನ ಕಟ್ ಮಾಡಿಬಿಟ್ಟು ಮಾಡುವಂಥದ್ದು. ಸೊ ಹಾಗಾಗಿ ಅದನ್ನ ಸ್ಟೆಮ್ ಪಾರ್ಟ್ ಅನ್ನ ಕಟ್ ಮಾಡಿ, ಈಗ ನಿಮಗೆ ದಾಸವಾಳದ ಗಿಡ ಎಲ್ಲ ನಿಮಗೆ ಗೊತ್ತಲ್ವಾ. ಸೊ ಕೊಂಬೆಯನ್ನ ಮುರಿದ್ಬಿಟ್ಟು ಸೊ ಅದನ್ನ ನಾವು ಹೆಂಗೆ ಬೇರ್ ಬಿಡ್ಲಿಕ್ಕೆ ಭೂಮಿಗೆ ಹಾಕ್ಬಿಟ್ಟು ಬೇರ್ ಬಿಡ್ಲಿಕ್ಕೆ ಬಿಡ್ತೀವಿ. ಸೊ ಅದಾದ್ಮೇಲೆ ಕೊಂಬೆಯಿಂದ ಹೆಂಗೆ ಇನ್ನೊಂದು ಹೊಸ ಗಿಡ ಬರ್ತದೆ.
ಸೊ ಆ ತರ ಆ ಒಂದು ಸ್ಟೆಮ್ ಪಾರ್ಟ್ ಏನಿರುತ್ತೆ ಅದನ್ನ ಕಟ್ ಮಾಡಿಬಿಟ್ಟು ಒಳ್ಳೆದು. ಸೊ ಅದನ್ನ ಪ್ಯಾಕೆಟ್ ಮಾಡ್ತಾರೆ. ಸೊ ಪ್ಯಾಕೆಟ್ ಅಲ್ಲಿ ಅದೇನಾಗುತ್ತೆ, ಬೇರ್ ಬಿಟ್ಕೊಳ್ಳಿ ಪ್ರಾರಂಭ ಆಗ್ತದೆ. ಸೊ ಒಂದು 5 ರಿಂದ 6 ತಿಂಗಳ ತನಕ ಪ್ಯಾಕೆಟ್ ಅಲ್ಲಿ ಬಿಡ್ತಾರೆ. ಸೊ ಅದಾದ್ಮೇಲೆ ಏನಾಗ್ಬೇಕು, ಅದನ್ನ ಭೂಮಿಗೆ ಹಾಕುವಂಥದ್ದು. ಇದು ಒಂದು ಪ್ರೋಸೆಸ್ ಇರೋದು. ಓಕೆ. ಸೊ ಇಲ್ಲಿ ಯಾವಾಗ ಪ್ಯಾಕೆಟ್ ಮಾಡ್ತಾರೋ, ಸೊ ಪ್ಯಾಕೆಟ್ ಮಾಡುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ಸಾವಯವ ಗೊಬ್ಬರ, ಸ್ವಲ್ಪ ಮಣ್ಣು, ಸ್ವಲ್ಪ ಮರಳು, ಅದು 1:1:1 ಪ್ರಮಾಣದಲ್ಲಿ ಇರಬೇಕು. ಅಂದ್ರೆ ಸುಮ್ನೆ ಉದಾಹರಣೆಗೆ ನಾನು ಹೇಳೋದು, ಒಂದು 100 ಗ್ರಾಮು ಸಾವಯವ ಗೊಬ್ಬರ ಯಾವ್ದಾದ್ರು ಒಂದು ಹಾಕಿದ್ರಿ ಅಂದ್ರೆ 100 ಗ್ರಾಮ್ ಮಣ್ಣಿರ್ಬೇಕು, 100 ಗ್ರಾಮ್ ಮರಳಿರ್ಬೇಕು. ಅಂದ್ರೆ 3 ಈಕ್ವಲ್ ಪಾರ್ಟ್ ಅಲ್ಲಿ ಸೊ ಮಿಕ್ಸ್ ಮಾಡಿಬಿಟ್ಟು ಆ ಪ್ಯಾಕೆಟ್ ಅಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಒಂದು ಬೇರು ಬೆಳವಣಿಗೆಗೆ ಆ ಸಸಿಯನ್ನ ಪ್ಯಾಕೆಟ್ ಮಾಡ್ತಾರೆ. ಓಕೆ. ಸೊ ಇದಕ್ಕೆ ಒಂದು ಯಾವ್ದಾದ್ರು ಒಂದು ಸಾವಯವ ಗೊಬ್ಬರ, ಒಂದು ಮಣ್ಣು, ಒಂದು ಮರಳು ಸಮ ಪ್ರಮಾಣದಲ್ಲಿ ಬಳಸ್ಕೊಂಡು ಜೊತೆಗೆ ಆಕ್ಟಿವ್ ಮ್ಯಾಕ್ಸ್ ಮತ್ತು ಬೇವಿನ ಎಣ್ಣೆಯನ್ನ ಬಳಸ್ಕೊಳ್ತಾ ಬರ್ಬೇಕಾಗತ್ತೆ ಹಂತವಾಗಿ. ಓಕೆ. ಸೊ ತಿಂಗಳಿಗೆ ಒಂದೊಂದ್ಸಲ ಕೊಡ್ಕೊಳ್ತಾ ಹೋಗುವಂಥದ್ದು. ಸೊ ಈ ತರ ಪ್ರಾರಂಭದಲ್ಲಿ ಸ್ವಲ್ಪ ಕೊಡುವಂಥದ್ದು. ಸೊ ಅಪ್ ಟು ಬೇರ್ ಬಿಡ್ಲಿಕ್ಕೆ ಸಹಾಯ ಆಗ್ಬೇಕಲ್ವಾ. ಸೊ ಮತ್ತೆ ಯಾವುದೇ ರೀತಿ ಶೀತದ ಅಂಶದಿಂದ ಯಾವುದೇ ಶಿಲೀಂಧ್ರಗಳ ಬೆಳವಣಿಗೆ ಆಗ್ಬಾರ್ದಲ್ಲ. ಸೊ ಹಾಗಾಗಿ ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಬೇವಿನ ಎಣ್ಣೆನ ಹಾಕುವಂಥದ್ದು. ಸೊ ಆದಷ್ಟು ಶೀತದ ಅಂಶ ಆಗ್ದಂಗೆ ನೋಡ್ಕೊಳ್ಳುವಂಥದ್ದು ಒಳ್ಳೇದು. ಇನ್ ಕೇಸ್ ಶೀತದ ಅಂಶ ಆಗ್ಬಿಡ್ತು, ಏನೋ ಒಂದು ಶಿಲೀಂಧ್ರ ಅಟ್ಯಾಕ್ ಆಗ್ಬಿಡ್ತು ಅಂದ್ರೆ ಸೊ ಆ ಟೈಮಲ್ಲಿ ಸೂಕ್ತವಾಗಿರುವಂತಹ ಒಂದು ಫಂಗಿಸೈಡ್ ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಇಲ್ಲ ಅಂದ್ರೆ ಇಷ್ಟನ್ನ ಮಾಡ್ಕೊಂಡಿದ್ರೆ ಸಾಕಾಗತ್ತೆ. ಓಕೆ. ಸೊ ಇದು ಸಸಿಗಳನ್ನ ಮಾಡ್ಕೊಳ್ಳುವಂತ ಕ್ರಮ. ಓಕೆ. ನೀವು ಡೈರೆಕ್ಟ್ ಪ್ರಿಪೇರ್ಡ್ ತರ್ತೀರಾ ಅಂದ್ರೆ ನೀವು ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನೀವು ಡೈರೆಕ್ಟ್ ಬ್ರಾಂಚಸ್ ತಗೊಂಬಂದು ಅದರಿಂದ ಸಸಿಗಳನ್ನ ನೀವೇ ತಯಾರು ಮಾಡ್ಕೊಳ್ತೀರಾ ಅಂದಾಗ ಈ ಪ್ರೋಸೆಸ್ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಈಗ ಸಸಿ ಎಲ್ಲ ತಯಾರಾಗ್ಬಿಟ್ಟಿದೆ. ಸೊ ಭೂಮಿ ಸಿದ್ಧತೆ ಹಂತದಲ್ಲಿ ನಾವಿದೀವಿ. ಸೊ ಲ್ಯಾಂಡ್ ಪ್ರಿಪರೇಷನ್ ಮತ್ತೆ ಮೆನ್ಯೂರಿಂಗ್. ಸೊ ಲ್ಯಾಂಡ್ ಪ್ರಿಪರೇಷನ್ ಮೆನ್ಯೂರಿಂಗ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸೊ ಇದೆಲ್ಲದು ಸಸಿಗಳನ್ನ ಭೂಮಿಗೆ ಹಾಕೋದಕ್ಕಿಂತ ಮುಂಚಿತವಾಗಿ 1 ಎಕರೆಗೆ 10 ಟನ್ನಷ್ಟು ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಂದ್ರೆ ಸಾವಯವ ಗೊಬ್ಬರ ಯಾವ್ದಾದ್ರು ಆಯ್ತು. ಸೊ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕಸ ಕಡ್ಡಿ, ಕೊಟ್ಟಿಗೆ ಗೊಬ್ಬರ ಇವೆಲ್ಲವೂ ಸೇರ್ಕೊಂಡು ಒಂದು ಗೊಬ್ಬರ ಆಗಿರ್ತದಲ್ಲ. ಸೊ ಈ ತರದ ಒಂದು ಗೊಬ್ಬರವನ್ನ 1 ಎಕರೆಗೆ ಒಂದು 10 ಟನ್ನಷ್ಟು ನಾವು ಬಳಸ್ಕೋಬೇಕಾಗತ್ತೆ. ಜೊತೆಗೆ 1 kg ಅಜೋಸ್ಪೈರಿಲಮ್, 1 kg ಫಾಸ್ಫೋಬ್ಯಾಕ್ಟೀರಿಯಾ. ಓಕೆ. ಇದು ಬಯೋ ಫರ್ಟಿಲೈಸರು 1 kg ಅಷ್ಟು. ಸೊ 1 ಎಕರೆಗೆ ಬೇಕಾಗಿರುವಷ್ಟು ಸಗಣಿ ಗೊಬ್ಬರವನ್ನ ನೀವು ತಗೊಂಡ್ಬಿಟ್ಟು ಸೊ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೊ 1 ಎಕರೆಗೆ ನೀವು ಕೊಡ್ಬೇಕಾಗತ್ತೆ. ಓಕೆ. ಮೊದಲನೇದಾಗಿ 10 ಟನ್ನಷ್ಟು ಒಂದು ಫಾರ್ಮ್ ಯಾರ್ಡ್ ಮೆನ್ಯೂರ್ ಕೊಡಬೇಕು. ಎರಡನೇದು ಬಯೋ ಫರ್ಟಿಲೈಸರ್ 1 kg ಅಜೋಸ್ಪೆರಿಲಮ್, 1 kg ಫಾಸ್ಫೋಬ್ಯಾಕ್ಟೀರಿಯಾ ಒಂದು ಸಾವಯವ ಗೊಬ್ಬರ ಜೊತೆ ಕಲಿಸ್ಕೊಂಡ್ಬಿಟ್ಟು ಸಂಪೂರ್ಣ 1 ಎಕರೆಗೆ ಕೊಡಬೇಕಾಗತ್ತೆ. ಸೊ ಇದೆಲ್ಲದು ಸಸಿಗಳನ್ನ ಭೂಮಿಗೆ ಹಾಕೋದಕ್ಕಿಂತ ಮುಂಚಿತವಾಗಿ. ಓಕೆ. ನೆಕ್ಸ್ಟ್, ಸೊ ಜೊತೆಗೆ 1 ಎಕರೆಗೆ ಮತ್ತೆ ಏನ್ ಕೊಡಬೇಕು ಅನ್ನೋದಾದ್ರೆ 200 ರಿಂದ 250 ಲೀಟರ್ ನೀರಿನಲ್ಲಿ 1 ಎಕರೆಗೆ ಆಕ್ಟಿವ್ 80 ಗೋಲ್ಡ್ 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml, ನೀಮ್ ಆಯಿಲ್ 1 ಲೀಟರ್. ಸೊ ಇಷ್ಟನ್ನ ನೀವು ಕೊಡ್ಬೇಕಾಗತ್ತೆ. ಓಕೆ. ಇದೆಲ್ಲದು ಸಸಿಯನ್ನ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಮಾಡಬೇಕಾಗಿರುವಂಥದ್ದು. ಓಕೆ. ಸೊ ನೆಕ್ಸ್ಟ್, ಸೊ ಈಗ ನಾನಿಲ್ಲಿ ಏನು ಹೇಳ್ತಾ ಹೋಗ್ತೀನಿ, ಸೊ ಗೊಬ್ಬರಗಳನ್ನ ಕೊಡಬೇಕು ಅಂತ, ಇದೆಲ್ಲದೂ ಕೂಡ ಫಲ ಬಿಡ್ತಾ ಇರುವಂತದ್ದಕ್ಕೆ. ಅಂದ್ರೆ ಆಲ್ಮೋಸ್ಟ್ ಎರಡನೇ ವರ್ಷದ ಒಂದು ಡ್ರ್ಯಾಗನ್ ಫ್ರೂಟ್ ಏನಿರುತ್ತೆ ಸೊ ಅದಕ್ಕೆ ನಾವು ಕೊಡಬೇಕಾಗಿರುವಂತಹ ಒಂದು ಡೋಸೇಜ್. ಓಕೆ. ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕಲಿ ಇರುತ್ತೆ. ಸರ್ ಹಾಗಾದ್ರೆ ಮೊದಲನೇ ವರ್ಷ ಏನ್ ಕೊಡಬೇಕು ಅದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ಈಗ ಫಸ್ಟ್ ನೀವು ಫಲ ಬಿಡುವಂತಹ ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ಸೊ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಈ ರೀತಿ ಕೊಡಿ. ಮೊದಲನೇ ವರ್ಷ 2ನೇ ವರ್ಷದಲ್ಲಿ ಏನ್ ಕೊಡಬೇಕು ಅಂದ್ರೆ ಇಳುವರಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಏನ್ ಕೊಡಬೇಕು ಅನ್ನೋದನ್ನ ಕೊನೆಯಲ್ಲಿ ನಾನು ಹೇಳ್ತೀನಿ. ಓಕೆ. ಸೊ ಈಗ ಮೊದಲನೇದಾಗಿ ನಾವೆಲ್ಲದೂ ಈಗ ಸಾವಯವ ಗೊಬ್ಬರದಲ್ಲಿ ಮಾತಾಡ್ತಿರೋದ್ರಿಂದ ಸೊ ಮೊದಲನೇದಾಗಿ ನಾವು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಎರೆಹುಳು ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಅದನ್ನ ಬೇಕಾದ್ರೂ ಮಾಡ್ಕೋಬಹುದು. ಸೊ ಈ ತರ ಯಾವುದೇ ರೀತಿಯ ಒಂದು ಸಾವಯವ ಗೊಬ್ಬರವನ್ನ ನೀವು ಕೊಡಬಹುದು ಅಥವಾ ಕೆಲವೊಂದಿಷ್ಟು ಮಿಕ್ಸ್ ಮಾಡು ಕೂಡ ಕೊಡಬಹುದು. ಇದನ್ನ ಯಾವಾಗ ಕೊಡಬೇಕು ಅಂತ ಅಂದ್ರೆ
ಒಂದು ಪೋಲ್, ಒಂದು ಕಂಬ ನೆಟ್ಟಿರ್ತಾರೆ, ಆ ಕಂಬಕ್ಕೆ 4 ಸಸಿಗಳನ್ನ ಹಾಕಿರ್ತಾರೆ. ಓಕೆ, ಒಂದು ಪೋಲ್ ಅಂತಂದ್ರೆ 4 ಸಸಿಗಳು. ಆ ಒಂದು ಪೋಲಿಗೆ ನಾನು ಎಷ್ಟು ಹಾಕ್ಬೇಕು ಅಂತ ಹೇಳ್ತೀನಿ. ಪೋಲಿಗೆ ಅಂದ್ರೆ ಮತ್ತೆ ಪೋಲಿಗೆ ಹಾಕೋದಲ್ಲ, ಗಿಡಕ್ಕೆ ಹಾಕುವಂಥದ್ದು. ಬಟ್ ಒಂದು ಪೋಲಲ್ಲಿ 4 ಗಿಡಗಳಿರುತ್ತೆ, ಅಷ್ಟಕ್ಕೂ ಸೇರ್ಬಿಟ್ಟು ನಾನು ಇಲ್ಲಿ ಹೇಳೋವಂಥದ್ದು. ಓಕೆ, ಸೊ ಒಂದು ಪೋಲಿಗೆ 10 kg ಸಾವಯವ ಗೊಬ್ಬರವನ್ನ ಕೊಡ್ಬೇಕಾಗತ್ತೆ. ಈ ರೀತಿ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಎರೆಹುಳು ಗೊಬ್ಬರ, ಹೆಸರೆಲೆ ಗೊಬ್ಬರ, ಸೊ ಈ ರೀತಿ. ಓಕೆ, ಸೊ ಬೇಕಾದ್ರೆ ಎಲ್ಲವನ್ನು ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು, ಅಥವಾ ಒಂದ್ಸಲ ಅದು ಅಥವಾ ಒಂದ್ಸಲ ಇದು, ಈ ತರ ಬದಲಾಯಿಸಿ ಕೂಡ ಕೊಡ್ಬೋದು. ಸೊ ಅದು ನಿಮ್ಮ ಭಾಗದಲ್ಲಿ ನಿಮಗೆ ಯಾವ್ದು ಸಿಗುತ್ತೋ ಅದ್ರ ಬೇಸಿಸ್ ಮೇಲೆ ನೀವು ಕೊಟ್ಕೋಬಹುದು. ಓಕೆ, ಸೊ ಇದನ್ನ 4 ತಿಂಗಳಿಗೆ ಒಂದು ಸಲ ಕೊಡ್ಬೇಕಾಗತ್ತೆ. ಇದನ್ನ ಕೊಡ್ಬೇಕಾದ್ರೆ ನೀವು 5 kg AMC, ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ ಬಯೋ ಫರ್ಟಿಲೈಸರ್ ಏನಿರುತ್ತೆ, ಸೊ ಇದನ್ನ ಮಿಕ್ಸ್ ಮಾಡಿಬಿಟ್ಟು 5 kg ಕೊಡ್ಬೇಕಾಗತ್ತೆ. 5 kg ಅನ್ನೋದು 1 ಎಕರೆಗೆ. ಓಕೆ, ಈಗ ಸುಮ್ಮನೆ ಉದಾಹರಣೆಗೆ ಹೇಳೋದಾದ್ರೆ, ನೀವು ಕೊಟ್ಟಿಗೆ ಗೊಬ್ಬರ, ದನದ ಗೊಬ್ಬರ ಹಾಕ್ತಿದ್ದೀರಾ ಅಂತ ಅನ್ಕೊಳ್ಳಿ. ಒಂದು ಪೋಲಿಗೆ 10 kg. 1 ಎಕರೆಯಲ್ಲಿ ಮಿನಿಮಮ್ ಅಂತಂದ್ರು 500 ಪೋಲ್ಗಳು ನಾವು ನೆಡ್ಬೋದು. 500 ಅಂದ್ರೆ 2000 ಸಸಿಗಳಾಗತ್ತೆ. 500 ಪೋಲ್ಗಳನ್ನ, ಕಂಬಗಳನ್ನ ನಾವು ನಡೆಸ್ಕೋಬಹುದು. ಸೊ 500 ಪೋಲ್ಗಳು ಏನಿರುತ್ತೆ, ಅಲ್ಲಿಗೆ ಒಂದೊಂದು ಪೋಲಿಗೆ 10 kg ಅಂದ್ರೆ 500 ಪೋಲಿಗೆ ಎಷ್ಟಾಯ್ತು? ಸೊ 500 ಇಂಟು 10 ಮಾಡಿ, ಎಷ್ಟಾಯ್ತು ಅಲ್ಲಿಗೆ? ಸೊ 5000 kg ಆಯ್ತು. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ ಟೋಟಲ್ 1 ಎಕರೆಗೆ ನೀವೆಷ್ಟು ಸಾವಯವ ಗೊಬ್ಬರ ಕೊಡ್ತೀರೋ ಅದ್ರ ಜೊತೆಗೆ ಒಂದು 5 kg AMC, ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ ಅನ್ನ ಸೊ ಮಿಕ್ಸ್ ಮಾಡಿಬಿಟ್ಟು ಕೊಡುವಂಥದ್ದು ಬಹಳ ಒಳ್ಳೆಯದು. ಓಕೆ, ಸೊ ಇದು ಮೊದಲನೇ ಪ್ರೋಸೆಸ್. ಇದನ್ನ 4 ತಿಂಗಳಿಗೆ ಒಂದು ಸಲ ಕೊಡಬೇಕು. ವರ್ಷದಲ್ಲಿ 3 ಬಾರಿ ಆಗುತ್ತೆ. ಓಕೆ, 4 ತಿಂಗಳಿಗೆ ಒಮ್ಮೆ ಅಂದ್ರೆ. ನೆಕ್ಸ್ಟ್, ಸೊ ಮತ್ತೊಂದು ಸಾವಯವ ಗೊಬ್ಬರ ನಾವು ಕೊಡಬೇಕಾಗಿರುವಂಥದ್ದು ಯಾವುದು ಅಂತಂದ್ರೆ ಸಾಗರ ಸಸ್ಯ ಕಳೆ ಗೊಬ್ಬರ. ಯಾವುದದು? ಸೊ ನಮ್ಮ ಹೆಮ್ಮೆಯ ಮೋದಿ ಕೇರ್ ಸಂಸ್ಥೆಯ ಅದ್ಭುತವಾದಂತಹ ಒಂದು ನ್ಯೂಟ್ರಿಯೆಂಟ್ ಪ್ರಾಡಕ್ಟ್, ಬಯೋಸ್ಟಿಮ್ಯುಲೆಂಟ್ಸ್ ಸೀವೀಡ್ ಎಕ್ಸ್ಟ್ರಾಕ್ಟ್, 60ಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಆಕ್ಟಿವ್ ಮ್ಯಾಕ್ಸ್ ಮತ್ತು ಆಕ್ಟಿವ್ ಝೈಮ್. ಓಕೆ, ಸೊ ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ? ವೆಜಿಟೇಬಲ್ ಬೇಸ್ಡ್ ಸರ್ಫೆಕ್ಟೆಂಟ್, ಆಕ್ಟಿವೇಟರ್, ವೆಟ್ಟರ್ ಮತ್ತೆ ಸ್ಪ್ರೆಡರ್ ಆಗಿರುವಂತಹ ಆಕ್ಟಿವಿಟಿ ಗೋಲ್ಡ್ ಅನ್ನ ಕೊಡಬೇಕಾಗತ್ತೆ. ಹಾಗೆ ಶ್ರೀ ನಂದಿ ಆರ್ಗ್ಯಾನಿಕ್ ಸಂಸ್ಥೆಯ ಗಾಣದಿಂದ ತಯಾರಾಗಿರುವಂತಹ ಶುದ್ಧ ಬೇವಿನ ಎಣ್ಣೆಯನ್ನು ಕೂಡ ಸೇರಿಸಬೇಕಾಗತ್ತೆ. ಸೊ ಇವೆಲ್ಲವನ್ನು ಸೇರಿಸ್ಕೊಂಡು ನಾವು ಹೇಗೆ ಕೊಡುವಂಥದ್ದು? ಎಸ್, ಸೊ ಇದನ್ನ ನಾವು ಪರ್ಟಿಕ್ಯುಲರ್ಲಿ ಸ್ಟೇಜಸ್ ಅಲ್ಲಿ ಕೊಡಬೇಕು. ಓಕೆ, ಸೊ ಯಾವ್ಯಾವ ಸ್ಟೇಜಸ್ ಅಲ್ಲಿ ಇದನ್ನ ಕೊಡಬೇಕು ಅಂತ ನಾವು ನೋಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಆಲ್ರೆಡಿ ಡ್ರ್ಯಾಗನ್ ಫ್ರೂಟ್ ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಡ್ರ್ಯಾಗನ್ ಫ್ರೂಟ್ ನ ಕಟಾವ್ ಮಾಡಿದ್ದಾರೆ ಅಂದ್ರೆ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆದ ತಕ್ಷಣ, ಅಂದ್ರೆ ಕಂಪ್ಲೀಟ್ ಹಂತವಾಗಿ ಅದನ್ನ ಹಾರ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಒಂದು ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಗುತ್ತಲ್ಲ, ಎಲ್ಲ ಹಣ್ಣುಗಳನ್ನ ಕೊಯ್ಲ್ ಮಾಡಾಗುತ್ತಲ್ಲ, ಸೊ ಆ ಫೈನಲ್ ಹಾರ್ವೆಸ್ಟಿಂಗ್ ಆದ ತಕ್ಷಣ ಒಂದು ಡೋಸೇಜ್ ಅನ್ನ ಕೊಡಬೇಕು. ಓಕೆ, ಫೈನಲ್ ಹಾರ್ವೆಸ್ಟಿಂಗ್ ಆದ ತಕ್ಷಣ ಒಂದು ಡೋಸೇಜ್ ಅನ್ನ ಕೊಡ್ತೀರಾ. ಅದಾಗಿ 2 ತಿಂಗಳಿಗೆ ಇನ್ನೊಂದು ಡೋಸೇಜ್ ಅನ್ನ ಕೊಡಬೇಕು. ನೆಕ್ಸ್ಟ್ ಮತ್ತೆ ಇನ್ನೇನು ಹೂ ಆಗಕ್ ಪ್ರಾರಂಭ ಆಗತ್ತಲ್ಲ, ಆ ಹೂ ಆಗಕ್ಕಿಂತ ಇನ್ನೇನು ಹೂ ಆಗುವಂತ ಸಂದರ್ಭ ಬಂದಾಗ, ಸೊ ಆ ಟೈಮಲ್ಲಿ ಒಂದು ಸಲ ಕೊಡಬೇಕು. ಸೊ ಈ 3 ಸ್ಟೇಜಸ್ ಅಲ್ಲಿ ಕೊಡಬೇಕಾದ್ರೆ ಯಾವ ಡೋಸೇಜ್ ಅಲ್ಲಿ ಕೊಡಬೇಕು? ಎಸ್, 200 ಲೀಟರ್ ನೀರಿಗೆ ಆಕ್ಟಿವೇಟಿಕ್ ಗೋಲ್ಡ್ 100 ml, 100 ml. ಓಕೆ, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml, ನೀಮ್ ಆಯಿಲ್ 500 ml. ಸೊ ಈ ರೀತಿ ಕೊಡಬೇಕಾಗತ್ತೆ. ಒಂದು ಪೋಲ್, ಓಕೆ, ಒಂದು ಕಂಬವನ್ನು ಏನ್ ನೆಟ್ಟಿರ್ತಾರೆ ಅದಕ್ಕೆ 2 ಲೀಟರ್ನಷ್ಟು ಹಾಕ್ಬೇಕಾಗತ್ತೆ. ಅಂದ್ರೆ ಸೊ 4 ಸಸಿಗಳಿಗೂ ಸೇರಿ 2 ಲೀಟರ್ನಷ್ಟು ಹೋಗ್ಬೇಕು. ಓಕೆ, ಸೊ ಇದು ಈ 3 ಸ್ಟೇಜಸ್ ಅಲ್ಲಿ ನೀವು ಈ ಒಂದು ಹಂತದಲ್ಲಿ ಕೊಡಬೇಕು. ಒಂದು, ಇನ್ನೇನು ಡ್ರ್ಯಾಗನ್ ಫ್ರೂಟ್ ಕಟಾವ್ ಆಯ್ತು, ಫೈನಲ್ ಎಲ್ಲ ಹಾರ್ವೆಸ್ಟಿಂಗ್ ಆಯ್ತು ಅಂದ ತಕ್ಷಣ ಒಂದು ಸಲ, ಅದಾಗಿ 2 ತಿಂಗಳಿಗೆ ಒಂದು ಸಲ, ಇನ್ನೇನು ಹೂ ಆಗಕ್ ಪ್ರಾರಂಭ ಆಗ್ತಿದೆ ಅನ್ನೋ ಒಂದು ಸಂದರ್ಭದಲ್ಲಿ ಒಂದು ಸಲ.
ಸೊ ಈ ಮೂರು ಸಂದರ್ಭದಲ್ಲಿ ನೀವು ಕೊಡಬೇಕು. ಮೂರು ಸಂದರ್ಭದಲ್ಲಿ ಕೊಡಬೇಕಾದ್ರೆ ಈ ಒಂದು ಡೋಸೇಜ್ ಅನ್ನ ಕೊಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ 4ನೇದು ಮತ್ತೆ 5ನೇದು ಮತ್ತೆ 6ನೇ ಅಪ್ಲಿಕೇಶನ್ ಏನಿದೆ, ಇದನ್ನ ಈಗ ಹೂವಾಗೋ ಹಂತದಲ್ಲಿ ಒಂದ್ಸಲ ಕೊಡ್ತೀರಾ ಅಲ್ವಾ, ಇದಾದ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ ರೆಗ್ಯುಲರ್ಲಿ 4ನೇದು 5ನೇದು 6ನೇದನ್ನ ಒಂದೊಂದು ತಿಂಗಳು ಗ್ಯಾಪ್ ಅಲ್ಲಿ ಕಂಟಿನ್ಯೂಸ್ ಕೊಡ್ತಾ ಹೋಗ್ಬೇಕು. ಹೂವಾಗೋ ಸಂದರ್ಭದಲ್ಲಿ ಒಂದ್ಸಲ ಕೊಟ್ರಿ, ಸೊ ನೆಕ್ಸ್ಟ್ ಏನು 1 ಮಂತ್ ಗ್ಯಾಪ್ ಅಲ್ಲಿ ಒಂದ್ಸಲ ಕೊಡಬೇಕು, ಮತ್ತೆ 1 ಮಂತ್ ಗ್ಯಾಪ್ ಅಲ್ಲಿ ಮತ್ತೊಂದ್ಸಲ ಕೊಡಬೇಕು, ಮತ್ತೆ 1 ಮಂತ್ ಗ್ಯಾಪ್ ಅಲ್ಲಿ ಮತ್ತೊಂದ್ಸಲ ಕೊಡಬೇಕು. ಅಂದ್ರೆ ಅಗೈನ್ 3 ಡೋಸಸ್ ಕೊಡ್ಬೇಕಾಗತ್ತೆ. 30 ಡೇಸ್ ಇಂಟರ್ವಲ್ ಅಲ್ಲಿ 30 ದಿನಗಳ ಅಂತರದಲ್ಲಿ 3 ಡೋಸೇಜ್ ಮತ್ತೆ ಕೊಡಬೇಕು. ಓಕೆ, ಸೊ ಇವಾಗ ಇಲ್ಲಿ ಈ ಹಂತದಲ್ಲಿ ಏನೇನಾಗ್ತಾ ಇರುತ್ತೆ, ಸೊ ಹೂವಾಗಿರುವಂತದ್ದು ಕಾಯಿ ಆಗ್ತಾ ಇರುತ್ತೆ, ಕಾಯಿ ಆಗಿರುವಂತದ್ದು ಹಣ್ಣು ಆಗ್ತಿರುತ್ತೆ. ಸೊ ಮೆಚುರಿಟಿ ಸ್ಟೇಜಿಗೆ ಹೋಗ್ತಾ ಇರುತ್ತೆ. ಸೊ ಇಷ್ಟು ಕವರ್ ಆಗ್ತಾ ಇರುತ್ತೆ ಈ ಸ್ಟೇಜಸ್ ಗಳಲ್ಲಿ. ಸೊ ಹಾಗಾಗಿ ಈ 3 ಮಂತ್ಸ್ ಅಲ್ಲಿ ಎವ್ರಿ ಮಂತ್ ಒಂದೊಂದ್ಸಲ ಏನ್ ಮಾಡ್ಬೇಕು ನೀವು, ಈ ಒಂದು ಸಮುದ್ರದ ಸಸ್ಯ ಕಳೆ ಗೊಬ್ಬರವನ್ನ ರೆಗ್ಯುಲರ್ ಆಗಿ ಕೊಡಬೇಕು. ಸೊ ಈ ಸಂದರ್ಭದಲ್ಲಿ ಯಾವ ಡೋಸೇಜ್ ಅಲ್ಲಿ ಕೊಡಬೇಕು ಅಂತಂದ್ರೆ ಆಕ್ಟಿವೇಟಿ ಗೋಲ್ಡ್ 200 ಲೀಟರ್ ನೀರಿಗೆ ಆಕ್ಟಿವೇಟಿ ಗೋಲ್ಡ್ 100 ml, ಆಕ್ಟಿವ್ ಮ್ಯಾಕ್ಸ್ 1 ಲೀಟರ್, ಆಕ್ಟಿವ್ ಝೈಮ್ 1 ಲೀಟರ್, ನೀಮ್ ಆಯಿಲ್ 1 ಲೀಟರ್. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಪೋಲ್ ಅಂದ್ರೆ 4 ಸಸಿಗಳು ಒಂದು ಕಂಬದಲ್ಲಿ ಏನಿರುತ್ತೆ ಅದಕ್ಕೆ 2 ಲೀಟರ್ ನಂತೆ ಕೊಡುವಂಥದ್ದು. ಓಕೆ, ಸೊ ಯಾವ್ಯಾವ ಸ್ಟೇಜಸ್ ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಸೊ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನಾನು ಹೇಳ್ಬಿಡ್ತೀನಿ ನಿಮಗೆ. ಹೂವಾಗೋದಕ್ಕಿಂತ ಮುಂಚಿತವಾಗಿ, ಓಕೆ, ಹೂವಾಗೋದಕ್ಕಿಂತ ಮುಂಚಿತವಾಗಿ 2 ಡೋಸೇಜ್ ಅನ್ನ ಕೊಟ್ಟಿರ್ತೀವಿ. ಓಕೆ, ಆಲ್ಮೋಸ್ಟ್ ಒಂದು 2 ಮಂತ್ಸ್ ಗ್ಯಾಪ್ ಅಲ್ಲಿ 2 ಡೋಸೇಜ್ ಕಂಪ್ಲೀಟ್ ಆಗಿರುತ್ತೆ. ಹೂವಾಗೋದಕ್ಕಿಂತ ಮುಂಚಿತವಾಗಿ 2 ಮಂತ್ಸ್ ಗ್ಯಾಪ್ ಅಲ್ಲಿ 2 ಡೋಸೇಜ್ ಕಂಪ್ಲೀಟ್ ಆಗಿರುತ್ತೆ. ಹೂವಾಗುವ ಹಂತದಲ್ಲಿ 1 ಸಲ ಕೊಡ್ತೀವಿ. ಅದಾದ್ಮೇಲೆ ರೆಗ್ಯುಲರ್ ನೆಕ್ಸ್ಟ್ 1 ಮಂತ್ ಗ್ಯಾಪ್, ಮತ್ತೆ 1 ಮಂತ್ ಗ್ಯಾಪ್, ಮತ್ತೆ 1 ಮಂತ್ ಗ್ಯಾಪ್, ಈ ತರ ರೆಗ್ಯುಲರ್ 30 ಡೇಸ್ ಇಂಟರ್ವಲ್ ಅಲ್ಲಿ 3 ಡೋಸೇಜ್ ಅನ್ನ ಕೊಡ್ತೀವಿ. ಸಿಂಪಲ್. ಓಕೆ, ಸೊ ಯಾವ್ಯಾವ ಟೈಮಲ್ಲಿ ಏನೇನು ಡೋಸೇಜ್ ಕೊಡಬೇಕು ಹೇಳಿದ್ದೀನಿ, ಆ ರೀತಿ ನೋಡಿಕೊಂಡು ಅಪ್ಲಿಕೇಶನ್ ಮಾಡುವಂಥದ್ದು. ಓಕೆ, ಸೊ ಪರ್ಟಿಕ್ಯುಲರ್ಲಿ ಈ ಫರ್ಟಿಲೈಸರ್ಸಿಗೆ ಮಾತ್ರ ಈ ರೀತಿ ಟೈಮ್ ಬರುವಂಥದ್ದು. ಓಕೆ, ಸೊ ನೆಕ್ಸ್ಟ್, ಸೊ ಈಗ ಒಂದು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಎರೆಹುಳ ಗೊಬ್ಬರ ಈ ತರದ್ದು ಒಂದು ಕೊಟ್ಟಾಯ್ತು. ನೆಕ್ಸ್ಟ್ ಮೋದಿ ಕೇರ್ ಪ್ರಾಡಕ್ಟ್ಸ್ ವಿತ್ ನೀಮ್ ಆಯಿಲ್ ನ ಕೊಟ್ಟಾಯ್ತು. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಸಾವಯವ ಗೊಬ್ಬರದಲ್ಲಿ ಬರುವಂತದ್ದು ಬೇವಿನ ಪುಡಿ. ಓಕೆ, ಸೊ ನೀಮ್ ಪೌಡರ್. ಸೊ ಇದನ್ನ ಕೊಡಬೇಕಾಗುತ್ತೆ. ಸೊ ಇದನ್ನ ಯಾವ ರೀತಿ ಕೊಡುವಂಥದ್ದು ಅಂತ ನೋಡೋದಾದ್ರೆ ಪ್ರತಿಯೊಂದು ಪೋಲ್ಗೆ 200 ರಿಂದ 250 ಗ್ರಾಮ್ ಅಷ್ಟು ಬೇವಿನ ಪುಡಿಯನ್ನ ಬಳಕೆ ಮಾಡಬೇಕಾಗತ್ತೆ 4 ತಿಂಗಳಿಗೆ 1 ಸಲ. ಓಕೆ, ಸೊ 4 ತಿಂಗಳಿಗೆ 1 ಸಲ ಒಂದೊಂದು ಪೋಲ್ ಏನಿರುತ್ತೆ, ಸೊ ಅದಕ್ಕೆ 200 ರಿಂದ 250 ಗ್ರಾಮ್ನಷ್ಟು ಸೊ ಬೇವಿನ ಪುಡಿಯನ್ನ ಕೊಡಬೇಕಾಗತ್ತೆ. ಓಕೆ, ಸೊ ಇದು ಗೊಬ್ಬರವಾಗೂ ಕೆಲಸ ಮಾಡ್ತದೆ, ಕೀಟನಾಶಕ, ಶಿಲೀಂಧ್ರನಾಶಕ, ಬ್ಯಾಕ್ಟೀರಿಯಾಗಳ ನಾಶಕ, ವೈರಾಣುಗಳ ನಾಶಕವಾಗಿಯೂ ಸಹ ಕೆಲಸ ಮಾಡ್ತದೆ. ಓಕೆ, ನೆಕ್ಸ್ಟ್, ಸೊ ಜೀವಾಮೃತವನ್ನ ಮಾಡುವಂತಹ ಅಭ್ಯಾಸವನ್ನ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೇದು. ಸೊ ಈ ಒಂದು ಬೆಳೆಗೆ ಪ್ರತಿಯೊಂದಕ್ಕೂ ಒಳ್ಳೇದು, ಈ ಬೆಳೆಗೆ ಇನ್ನೂ ಒಳ್ಳೇದು. ಸೊ ಜೀವಾಮೃತವನ್ನ ಮಾಡುವಂತಹ ಅಭ್ಯಾಸ ಇಟ್ಕೊಂಡಿರುವಂತವ್ರು ಖಂಡಿತವಾಗೂ ಜೀವಾಮೃತವನ್ನ ಬಳಸ್ಕೋಬಹುದು. ಸೊ ಪ್ರತಿ ತಿಂಗಳಿಗೆ ಒಂದ್ಸಲ ಬಳಸಿದ್ರೆ ತುಂಬಾ ಒಳ್ಳೇದು ಜೀವಾಮೃತ. 1 ಎಕರೆಗೆ ಸೊ 500 ಲೀಟರ್ನಷ್ಟು ಜೀವಾಮೃತವನ್ನ ತಯಾರು ಮಾಡಿಕೊಂಡು ಕೊಡ್ಬೇಕಾಗತ್ತೆ. ನೀವು 1 ಎಕರೆಗೆ 500 ಕಂಬವನ್ನ ನಡೆಸಿದೀರಾ ಅಂತ ಅನ್ನೋದಾದ್ರೆ 1 ಎಕರೆಗೆ 500 ಲೀಟರ್ನಷ್ಟು, ಇಫ್ ಪಾಸಿಬಲ್ ನಿಮ್ ಕೈಲಿ ಆಗುತ್ತೆ, ಜಾಸ್ತಿ ಮಾಡ್ಕೊಳಕ್ ಆಗುತ್ತೆ ಅಂದ್ರೆ 1000 ಲೀಟರ್ ತನಕನೂ ಒಂದು ಸಲಿಗೆ ನೀವು 1 ಎಕರೆಗೆ ಜೀವಾಮೃತವನ್ನ ಕೊಡಬಹುದು. ಓಕೆ, ಇದು ತಿಂಗಳಿಗೆ 1 ಸಲ ಕೊಡೋದ್ರಿಂದ
ಸೊ ತುಂಬಾ ಒಳ್ಳೇದಾಗ್ತದೆ. ಓಕೆ, ಮಣ್ಣಿನ ಆರೋಗ್ಯದಿಂದ ಹಿಡಿದು ಗಿಡಗಳ ಇಳುವರಿ, ಡೆವಲಪ್ಮೆಂಟ್ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಸಮಗ್ರವಾಗಿ ಸಾವಯವನ್ನ ಬಳಸ್ಕೊಂಡು ಯಾವ ರೀತಿ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕು ಅನ್ನೋದು. ಓಕೆ, ಸೊ ಈಗ ಸರ್ ಇಳುವರಿ ಬರೋದಕ್ಕಿಂತ ಮುಂಚೆ, ಮೊದಲನೇ ವರ್ಷ ಅಥವಾ 2ನೇ ವರ್ಷ, ಸೊ ಇಳುವರಿ ಬರೋದಕ್ಕಿಂತ ಮುಂಚಿತವಾಗಿ ಸೊ ನಾವೇನ್ ಮಾಡ್ಬೇಕು ಸರ್? ಸೇಮ್ ಪ್ರಾಕ್ಟೀಸ್ ಮಾಡಿ, ಬಟ್ ಇಲ್ಲಿ ನಾನೇನ್ ಡೋಸೇಜ್ ಹೇಳಿದ್ದೀನೋ ಇದ್ರದ್ದು ಅರ್ಧ ಭಾಗದಷ್ಟು ನಾವು ಕೊಡ್ತಾ ಹೋಗ್ಬೇಕಷ್ಟೆ. ಓಕೆ, ಸೊ ಜೀವಾಮೃತದಲ್ಲಿ ಏನು ವ್ಯತ್ಯಾಸ ಮಾಡಕ್ ಹೋಗ್ಬೇಡಿ. ಅದು ಯಾವಾಗಿಂದ ಕೊಟ್ಟರು ಏನ್ ಪ್ರಾಬ್ಲಮ್ ಇರೋದಿಲ್ಲ, ಯಾಕಂದ್ರೆ ಅದು ಫ್ರೀ ಆಗಿ ಮಾಡ್ಕೊಳ್ಳುವಂಥದ್ದು. ಸೊ ಇನ್ ಬೇರೆ ಏನೆಲ್ಲ ಹೇಳಿದೀವಿ, ಸೊ ಬೇವಿನ ಪುಡಿ ಆಗಿರ್ಬೋದು, ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿರ್ಬೋದು, ನೀಮ್ ಆಯಿಲ್ ಆಗಿರ್ಬೋದು, ಮತ್ತೆ ಸಾವಯವ ಗೊಬ್ಬರ, ಏನು ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಹೇಳಿದೆ, ಕೋಳಿ ಗೊಬ್ಬರ ಅದೆಲ್ಲದು ಕೂಡ. ಸೊ ಇಲ್ಲಿ ನಾವೇನ್ ಹೇಳಿದ್ದೀವೋ ಅದ್ರದ್ದು ಹಾಫ್ ಡೋಸೇಜ್ ಅನ್ನ ಸೊ ನೀವು ಕೊಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ಅಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸೊ ಈಗ ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ 6 ಸ್ಟೇಜಸ್ ಅಲ್ಲಿ ಹೇಳಿದೆ. ಸೊ ಬಿಫೋರ್ ದ ಈಲ್ಡ್ ಏನ್ ಮಾಡ್ಬೇಕು, ವರ್ಷದಲ್ಲಿ ಒಂದು 3 ಸಲ ಕೊಟ್ರೆ ಸಾಕಾಗುತ್ತೆ. 4 ತಿಂಗಳಿಗೊಂದ್ಸಲ, 4 ತಿಂಗಳಿಗೊಂದ್ಸಲ, 4 ತಿಂಗಳಿಗೊಂದ್ಸಲ. ಯಾವಾಗ? ಇಳುವರಿ ಬರೋದಕ್ಕಿಂತ ಮುಂಚೆ, ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಅಷ್ಟು ಕೊಟ್ರೆ ಸಾಕು. ಇನ್ನ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಏನ್ ಹೇಳಿದೆ, ವರ್ಷದಲ್ಲಿ 3 ಸಲ ಕೊಡ್ಬೇಕು ಅಂದೆ. ಸೊ ಆ ಟೈಮಲ್ಲಿ ನೀವು 2 ಸಲ ಕೊಟ್ರೆ ಸಾಕು. ಒಂದು ಡೋಸೇಜ್ ಅನ್ನು ಅರ್ಧ ಮಾಡ್ಕೊಳ್ಳಿ. ಆಮೇಲೆ ಸಾವಯವ ಗೊಬ್ಬರವನ್ನ 3 ಸಲ ಕೊಡಕ್ ಹೇಳಿದೆ ದೊಡ್ಡ ಗಿಡಗಳಿಗೆ, ಅಂದ್ರೆ ಇಳುವರಿ ಬರೋದಕ್ಕೆ. ಅಲ್ಲಿ ನೀವೇನ್ ಮಾಡಿ ಅಂದ್ರೆ 2 ಸಲ ಕೊಡಿ. ಓಕೆ, ಮೋದಿಕೇರ್ ಪ್ರಾಡಕ್ಟ್ ಇಲ್ಲಿ 6 ಸಲ ಹೇಳಿದೆ, ಅಲ್ಲಿ 3 ಟೈಮ್ಸ್ ಕೊಡಿ. ಬೇವಿನ ಪುಡಿಯನ್ನ ಇಲ್ಲಿ 3 ಸಲ ಹೇಳಿದೆ, ಮುಂಚಿತವಾಗಿ ಕೊಡೋದಾದ್ರೆ 1 ಸಲ ಅಥವಾ 2 ಸಲ ಕೊಟ್ಕೊಳ್ಳಿ. ಇನ್ನು ಜೀವಾಮೃತ ನಿಮ್ಮ ಇಷ್ಟ, 1 ತಿಂಗಳಿಗೊಂದ್ಸಲ ಬೇಕಾದ್ರೆ ಕೊಡ್ಬೋದು, 2 ತಿಂಗಳು 3 ತಿಂಗಳು ಅಂತರದಲ್ಲಿ ಬೇಕಾದ್ರೆ ಕೊಟ್ಕೋಬಹುದು, ನೋ ಪ್ರಾಬ್ಲಮ್. ಸೊ ಈ ರೀತಿ ಡೋಸೇಜ್ ಅನ್ನ ಡಿವೈಡ್ ಮಾಡ್ಕೊಂಡು ಟೈಮ್ ಡ್ಯೂರೇಷನ್ ಜಾಸ್ತಿ ಮಾಡ್ಕೊಳ್ಳಿ. ಯಾವುದಕ್ಕೆ? ಫಲ ಇನ್ನು ಪ್ರಾರಂಭ ಆಗದೆ ಇರುವಂತಹ ಡ್ರ್ಯಾಗನ್ ಫ್ರೂಟ್ ಬೆಳೆಗಳಿಗೆ. ಓಕೆ, ಸೊ ಇದಿಷ್ಟು ಕೂಡ ಸಂಪೂರ್ಣವಾಗಿ ಸಾವಯವ ರೂಪದಲ್ಲಿ ಸೊ ನಾವು ಹೇಗೆ ಡ್ರ್ಯಾಗನ್ ಫ್ರೂಟ್ ಅನ್ನ ಅದ್ಭುತವಾಗಿ ಇಳುವರಿಯನ್ನು ಪಡ್ಕೋಬಹುದು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಿಕೊಂಡು ಅಂತ. ಓಕೆ, ಸೊ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಗೈಡ್. ಓಕೆ, ಸೊ ಈಗ ಇನ್ನೊಂದು ವಿಷಯ ಏನು ಅಂತಂದ್ರೆ, ಸೊ ಕೆಲವರು ಕೆಮಿಕಲ್ ಬಳಸಲೇಬೇಕು ಅನ್ನೋರು ಕೂಡ ಇರ್ತಾರೆ. ಓಕೆ, ಸೊ ನೀವ್ ಇನ್ ಕೇಸ್ ಕೆಮಿಕಲ್ ಸೇರಿಸ್ಬಿಟ್ಟು ಬೆಳೀತಾ ಇದ್ದೀರಾ ಅಂತಂದ್ರೆ, ಸೊ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ, ಸೊ ಈ ಒಂದು ಫೋಟೋ ನಾನೇನ್ ಶೇರ್ ಮಾಡಿದ್ದೀನಿ ನಿಮ್ಮ ಸ್ಕ್ರೀನ್ ಮೇಲೆ, ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇದರ ಆಧಾರದ ಮೇಲೆ ಫರ್ಟಿಲೈಸರ್ಸ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಇದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅವರು ಕೊಟ್ಟಿರುವಂತಹ ಒಂದು ನ್ಯೂಟ್ರಿಷನ್ ಶೆಡ್ಯೂಲ್. ಓಕೆ, ಫರ್ಟಿಲೈಸರ್ ಶೆಡ್ಯೂಲ್ ಫಾರ್ ಡ್ರ್ಯಾಗನ್ ಫ್ರೂಟ್. ಓಕೆನಾ ಸರ್? ಹಾಗಾದ್ರೆ ಕೆಮಿಕಲ್ ಫಾರ್ಮಿಂಗ್ ಮಾಡುವಂತವ್ರು ಬರೀ ಇಷ್ಟನ್ನೇ ಮಾತ್ರ ಬಳಸ್ಕೊಂಡ್ರೆ ಆಗತ್ತಾ? ಇಲ್ಲ. ನಾನು ಈ ವಿಡಿಯೋ ಪ್ರಾರಂಭದಲ್ಲೇ ಹೇಳ್ದೆ, ಡ್ರ್ಯಾಗನ್ ಫ್ರೂಟಿಗೆ ನೀವು ಕೆಮಿಕಲ್ ಹಾಕಿ ಬಿಡಿ, ಅದು ನಿಮ್ಮಿಷ್ಟ. ಆದರೆ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ. ಹಾಗಾದ್ರೆ ಸೊ ಇದನ್ನ ಅಳವಡಿಸ್ಕೊಂಡಾಗ, ಸೊ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ತುಂಬಾನೇ ಪ್ರೋಸೆಸ್ ಇದೆ. ಓಕೆ, ಏನೇನಿತ್ತಲ್ಲಿ? ಸಾವಯವ ಗೊಬ್ಬರ ವರ್ಷದಲ್ಲಿ 3 ಬಾರಿ, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ಸೈಮ್, ಆಕ್ಟಿವಿಟಿ ಗೋಲ್ಡ್, ನೀಮ್ ಆಯಿಲ್ ವರ್ಷದಲ್ಲಿ ಅಂದ್ರೆ 1 ವರ್ಷಕ್ಕೆ 6 ಸಲ ಕೊಡಬೇಕು. ನೆಕ್ಸ್ಟ್ ಬೇವಿನ ಪುಡಿ ವರ್ಷದಲ್ಲಿ 3 ಸಲ ಕೊಡಬೇಕು. ಸೊ ಜೀವಾಮೃತ ತಿಂಗಳಿಗೊಂದೊಂದ್ಸಲ ಕೊಡಬೇಕು. ನೀವೇನಾದ್ರೂ ರಾಸಾಯನಿಕ ಪದ್ಧತಿಯನ್ನ ಅಳವಡಿಸ್ಕೊಳ್ಳುವಂತ ಆಗಿದ್ರೆ ಮಾತ್ರ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸಾವಯವ ಗೊಬ್ಬರವನ್ನ ವರ್ಷಕ್ಕೆ 3 ಸಲ ಕೊಡಕ್ ಹೇಳಿದ್ವಲ್ಲ, ಅದನ್ನ 2 ಸಲ ಮಾಡ್ಕೊಳ್ಳಿ. ಓಕೆ, ಸೊ ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ 6 ಸಲ ಕೊಡಕ್ ಹೇಳಿದ್ವಲ್ಲ, ಅದನ್ನ 4 ಸಲ ಮಾಡ್ಕೊಳ್ಳಿ ಸಾಕು. 2 ಡೋಸೇಜ್ ಅನ್ನ ಕಡಿಮೆ ಮಾಡ್ಬೋದು. ಓಕೆ, ಇನ್ನ ಬೇವಿನ ಪುಡಿಯನ್ನ ವರ್ಷದಲ್ಲಿ 3 ಸಲ ಕೊಟ್ರೆ ತುಂಬಾ ಒಳ್ಳೆಯದು. ಕೊಡಿ, ಬೇಕು ಅಂದ್ರೆ 1 ಸಲ ಬೇಕಾದ್ರೆ ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಜೀವಾಮೃತ ಏನಿದೆ ಅದು ರೆಗ್ಯುಲರ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ನೀವೇನಾದ್ರೂ ಕೆಮಿಕಲ್ ಫರ್ಟಿಲೈಸರ್ಸ್ ಬಳಸ್ಕೊಂಡು ಮಾಡುವಂತರಾದ್ರೆ ಮಾತ್ರ ನೀವು 2 ಸ್ಟೆಪ್ ಮಾಡ್ಬೇಕು. ಒಂದು, ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಅಂತ ಏನ್ ಬರುತ್ತೆ, ವರ್ಷದಲ್ಲಿ 3 ಸಲ ಕೊಡಕ್ ಹೇಳಿದ್ವಲ್ಲ, 2 ಸಲ ಮಾಡ್ಕೋಬಹುದು. ಸರ್ ಹಾಗಾದ್ರೆ ಕೆಮಿಕಲ್ ಬಳಸಿದ್ಮೇಲೆ ಮತ್ತೆ 3 ಸಲ ಕೊಡಕ್ ಆಗಲ್ವಾ ಅಂತ ಕೇಳ್ಬೇಡಿ, ಕೊಡಬಹುದು. ಬಟ್ ನಾನು
ನಿಮ್ಮ ಎಕನಾಮಿಕಲಿ ಫಿನಾನ್ಷಿಯಲ್ ನೋಡ್ಕೊಂಡು ಹೇಳ್ತಿರೋಂಥದ್ದಷ್ಟೇ. ಓಕೆ, ಸೊ 3 ಸಲ ಇರೋದನ್ನ 2 ಸಲ ಮಾಡ್ಕೊಳ್ಳಿ. ಸೊ ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರೋಟೀನ್ 6 ಟೈಮ್ಸ್ ಹೇಳಿತ್ತು, ಅದನ್ನ 2 ಟೈಮ್ಸ್ ರೆಡ್ಯೂಸ್ ಮಾಡಿಬಿಟ್ಟು ಇನ್ನು 4 ಟೈಮ್ಸ್ ಅನ್ನ ರೆಗ್ಯುಲರ್ ಆಗಿ ಕೊಡಿ. ಸೊ ಯಾವಾಗ ಕೊಡ್ಬೋದು ನೋಡಿ. ಈಗ ನೀವು ಕೆಮಿಕಲ್ ಅನ್ನ ಸೇರಿಸ್ಕೊಂಡು ಮೋದಿ ಕೇರ್ ಪ್ರಾಡಕ್ಟ್ ಕೊಡ್ತೀರಾ ಅಂದ್ರೆ ಹಾರ್ವೆಸ್ಟಿಂಗ್ ಆಗುತ್ತಲ್ಲ, ಹಾರ್ವೆಸ್ಟ್ ಆದ ತಕ್ಷಣ ನೆಕ್ಸ್ಟ್ ಏನಿದೆ, ಹಾರ್ವೆಸ್ಟಿಂಗ್ ಆದ ತಕ್ಷಣ 1 ಸಲ ಕೊಡುವಂಥದ್ದು. ಆಮೇಲೆ 2 ಮಂತ್ಸ್ ಆದ್ಮೇಲೆ 1 ಸಲ ಕೊಡಕ್ಕೆ ಹೇಳಿದ್ನಲ್ಲ, ಅದನ್ನ ಸ್ಟಾಪ್ ಮಾಡಿ. ಅದ್ರ ಬದಲು ಫ್ಲವರಿಂಗ್ ಸ್ಟೇಜಸ್ ಅಲ್ಲಿ 1 ಸಲ ಕೊಡಿ. 2 ಟೈಮ್ಸ್ ಆಯ್ತು ಅಲ್ಲಿಗೆ. ಇನ್ನು ನೆಕ್ಸ್ಟ್ 3 ಮಂತ್ಸ್ ಕಂಟಿನ್ಯೂಸ್ ಪರ್ ಮಂತ್ ಒಂದೊಂದ್ ಸಲ ಹೇಳಿದ್ನಲ್ಲ, ಅಲ್ಲಿ 45 ಡೇಸಿಗೆ 1 ಸಲ ಕೊಡೋ ತರ ಮಾಡ್ಕೊಳ್ಳಿ. ಅಲ್ಲಿಗೆ 90 ಡೇಸಿಗೆ 2 ಟೈಮ್ಸ್ ಕೊಟ್ರೆ ಸಾಕು. ಅಲ್ಲಿಗೆ 4 ಟೈಮ್ಸ್ ಕವರ್ ಆಗುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕಾಗತ್ತೆ, ಇದನ್ನ ಅಳವಡಿಸ್ಕೊಳ್ಳುವಂಥವ್ರು ಅಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈ ರೀತಿ ಮಾಡ್ಕೊಂಡು ಕೆಮಿಕಲಿ ಮತ್ತೆ ಆರ್ಗ್ಯಾನಿಕಲಿ ಕೂಡ ಮಾಡ್ಕೋಬಹುದು. ದಟ್ಸ್ ಯುವರ್ ಚಾಯ್ಸ್. ಇಲ್ಲ ಸರ್ ನನಗೆ ಕೆಮಿಕಲ್ ಬೇಡವೇ ಬೇಡ ಅಂತಂದ್ರೆ, ನಾನು ಈ ಒಂದು ಚಿತ್ರ ನಿಮಗೆ ತೋರ್ಸೋದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ, ಈ ಟ್ರೈನಿಂಗ್ ಸೆಷನ್ ಅಲ್ಲಿ ಏನೇನು ಹೇಳಿದಿನೋ ಅಷ್ಟನ್ನು ಮಾಡಿದ್ರೆ ತುಂಬಾ ಬೆಟರ್ ರಿಸಲ್ಟ್ಸ್ ಅನ್ನ, ಬೆಟರ್ ಈಲ್ಡ್ ಅನ್ನ ನೀವು ಖಂಡಿತವಾಗ್ಲೂ ಪಡ್ಕೋಬಹುದು. ಓಕೆ, ಸೊ ಇದು ನಿಮ್ಮ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಾ ಇದೆ, ದಯವಿಟ್ಟು ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ನೀವು ಫ್ರೀ ಇದ್ದಾಗ ಇದನ್ನ ಮನೇಲಿ ಕೂತ್ಕೊಂಡು ಬುಕ್ ಪೆನ್ ತಗೊಂಡು ನೋಟ್ಸ್ ಮಾಡ್ಕೊಳ್ಳಿ. ಓಕೆ ಫೈನ್. ಸೊ ಇದಿಷ್ಟು ಕೂಡ ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿ ಸಂಪೂರ್ಣ ಸಾವಯವವಾಗಿ ಯಾವ ರೀತಿ ನಾವು ಒಂದು ಒಳ್ಳೆ ಇಳುವರಿಯನ್ನು ತಗೋಬಹುದು ಅನ್ನೋದು ಒಂದು ಇನ್ಫಾರ್ಮೇಶನ್. ಸೊ ಕೊನೆಯದಾಗಿ ನಾನು ಹೇಳ್ದಂಗೆ, ಕೆಮಿಕಲ್ ಅಳವಡಿಸ್ಕೊಳ್ತೀವಿ ಅನ್ನೋರಿದ್ದರೆ ಮಾತ್ರ ಸೊ ಅವ್ರೇನ್ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೋಬೇಕು ಕೆಮಿಕಲ್ ಜೊತೆ ಅನ್ನೋದನ್ನ ಹೇಳಿದ್ದೀನಿ. ಸೊ ಅಷ್ಟು ಮಾಡ್ಕೊಂಡ್ರೆ, ಅಷ್ಟು ಬಳಸ್ಕೊಂಡ್ರೆ ಸಾಕಾಗತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.